ಸಹ ಹಿಂಜರಿಯುವುದಿಲ್ಲ ನಮ್ಮ ಯಜಮಾನರು. ಅಣ್ಣ ತಮ್ಮಂದ್ರೆ ಈ ಬಾಂಧವ್ಯ ಕಂಡು ನಿಜವಾಗಿಯೂ ನನಗೆ ತುಂಬಾ ಸಂತೋಷವಾಗುತ್ತೆ. ಅಣ್ಣ ತಮ್ಮಂದ್ರೆ ಹೀಗೆ ಇರಬೇಕು, ಹೀಗೆ ಬಾಳಬೇಕು ಅಂತ ಅವನು ಕಂಡು ಸಂತೋಷ ಕೂಡ ಆಗುತ್ತೆ. ದೇವ್ರೆ, ಈ ನಮ್ಮ ಸಂಸಾರಕ್ಕೆ ಯಾವ ಕೆಟ್ಟ ದೃಷ್ಟಿಯೂ ಬೀಳದಂತೆ ಅವರು ಹಾಗೂ ನಾವು, ಈ ನಮ್ಮ ಕುಟುಂಬ 100 ಕಾಲ ಸುಖವಾಗಿ ಸಂತೋಷವಾಗಿ ನಗುನಗುತ್ತಾ ಬಾಳಿ ಬದುಕಲಿ ಅಂತ ಆಶೀರ್ವಾದ ಮಾಡು ದೇವರೇ, ಆಶೀರ್ವಾದ ಮಾಡು. ಕಾಂಚನ, ನನಗೆ ಪೇಸೆ ನೌಕರಿ ಸಿಗಲು ಸಹಾಯ ಮಾಡಿ. ಈ ಊರಿಗೆ ಬಂದು ಇರಲು ನಮಗೆ ಮನೆ ಕೊಟ್ಟವನು ರಾಜ. ಇನ್ನು ಮುಂದೆ ರಾಜ ಹೇಳಿದಂತೆ ಕೇಳಿ ನಾವು ನಗಲಿಸಬೇಕು. ಮಾವ, ಆ ರಾಜ ಒಬ್ಬ ದುಷ್ಟ ವ್ಯಕ್ತಿ. ಅವನ ಮಾತಿಗೆ ಮರಳಾಗಿ ನೀನು ಮೋಸ ಹೋಗುವುದು ಬೇಡ. ಕಾಂಚನ, ಏಕೆ ಭಯಪಡವೆ? ಮೋಸ ಎಂಬ 2 ಅಕ್ಷರದ ಮೇಲೆ ಈ ಕಲಿಕಾಲ ನಡೆಯುತ್ತಿದೆ. ಇರಬಹುದು ಮಾವ, ಆದರೆ ನಮಗೆ ಬೇಕು ಆ ದುರಾಸೆ. ಹೇಗೋ ನಿಮಗೆ ನೌಕರಿ ಸಿಕ್ಕಿದೆ ಅಂದ ಮೇಲೆ ಇಷ್ಟು ಸಾಕು ನಮಗೆ ಬಾಳೋದಕ್ಕೆ. ಸಾಕು ಎಂಬ ಮಾತು ಬೇಡ. ಏನಿದ್ದರೂ ಬೇಕು ಬೇಕು ಎನ್ನಬೇಕು. ಅಂದರೆ ನಾವು ಹಣ ಆಸ್ತಿ ಗಳಿಸಬಹುದು. ನನ್ನ ಮಾತು ಕೇಳು. ಕೇಳ್ತೀನಿ ಮಾವ, ನೀವು ಮಾತನ್ನು ಕೇಳ್ತೀನಿ. ನಿಮ್ಮ ಆಸೆಯೇ ನನ್ನ ಆಸೆ. ರಾಜ ಹೇಳಿದಂತೆ ಕೇಳಿ ಅವನ ಮಾತಿನಂತೆ ನಡೆದುಕೊಂಡು ಹಣ ಆಸ್ತಿ ಗಳಿಸಿ ಆ ನಂತರ ಮಗನಿಗೆ 3 ನಾಮ ಹಚ್ಚಿ ನಾವಿಬ್ಬರು ಮದುವೆಯಾಗಿ ರಾಜ ರಾಣಿಯಂತೆ ಇರೋಣ. ಆಯ್ತು ಮಾವ, ನೀವು ಮಾತಿನಂತೆ ನಿಮ್ಮ ಆಸೆಯಂತೆ ಮಾಡ್ತೀನಿ. ಆಯ್ತೆ? ಈಗ ನೀನು ನನ್ನ ತಕ್ಕ ಸೊಸೆ ಎನಿಸಿಕೊಂಡೆ. ಇದೇ ಸಂತೋಷದ ಸಂದರ್ಭದಲ್ಲಿ ಹಾಡು ಕುಡಿದು ರಾತ್ರಿ ಮಾವ. ಮಳೆ ಮೇಘವಾ ನೋಡಿ ಕುಣಿಯುತ್ತೀಯ
ಇವರಿಬ್ಬರನ್ನು ಮುಂದಿಟ್ಟುಕೊಂಡು ನಾನಾಡಿಸುವ ಕಪಟ ನಾಟಕವನ್ನು ಕಂಡು ಆವಾಗ ಶಿವ ಕಂಗಾಲಾಗಿ ಕಣ್ಣೀರಿಡಲೇಬೇಕಾ? ಶಿವ ನನ್ನ ಸೇನೆಗೆ ನಿನ್ನ ಹೆಂಡತಿಯನ್ನು ಸಟ್ಟುಕೊಂಡು ನಿನ್ನ ಹೆಂಡತಿಯನ್ನು ನಾನು ದಾಸಿಯನ್ನ ಬಿಟ್ಟುಕೊಂಡು ನಿನ್ನ ಸರ್ವ ಆಸ್ತಿಯನ್ನು ಎತ್ತಿಯಾಕೆ ನಾನು ದರ್ಪದಿಂದ ಮೆರೆಯದಿದ್ದರೆ ನನ್ನ ಹೆಸರು ರಾಜರೇ ಅಲ್ಲ. ಇವನು ರಾಜ, ಹುಡುಗಿಯರಿಗೆ ರೋಚ, ಒಲಿದರೆ ಮಜ, ಎದುರಾದರೆ ವಜ. ರಘು, ಲಾಂಛನ. ರಘು, ಬನ್ನಿ ರಾಜ, ನಿಮ್ಮ ದಾರಿಯನ್ನೇ ಕಾಯ್ತಾ ಇದ್ದೆ. ಹೇಳಿ, ಮುಂದೇನು ನಾವು ಮಾಡಬೇಕು? ರಘು, ನಿನ್ನ ಸೊಸೆ ಕಾಂಚನ ಇವತ್ತು ನನ್ನ ವೈರಿಯ ಮನೆಯಾದ ಆ ಅಣ್ಣನಾರ ಮನೆಯನ್ನು ಸೇರಬೇಕು. ಅದು ಹೇಗೆ? ಅದು ಹೇಗೆ ಹೇಳ್ತೀನಿ. ನೀನು ಹೋಗಿ ಆ ಶಿವಣ್ಣ ಇಲ್ಲಿಗೆ ಬರುವಂತೆ ಮಾಡಬೇಕು. ಅವನು ಬರುವ ಸಮಯದಲ್ಲಿ ನಾನು ನಿನ್ನ ಸೊಸೆಯ ಮೇಲೆ ಬಲಕರಿಸುವಂತೆ ನಟನೆ ಮಾಡುತ್ತೇನೆ. ಇದರಿಂದ ನಮಗೇನು ಲಾಭ ರಾಜ? ಲಾಭ ಲಾಭದ ಚಿಂತೆ ಬೇಡರವು. ಹೇಳಿರುವ ಕೆಲಸವನ್ನು ಮೊದಲು ಮಾಡಿ ಮುಗಿಸು. ಸರಿ, ನಾನು ಹೋದರೆ ಶಿವಣ್ಣನಿಗೆ ಅನುಮಾನ ಬರುತ್ತದೆ. ಅದಕ್ಕಾಗಿ ಬೇರೆಯವನನ್ನು ಅಲ್ಲಿಗೆ ಕಳಿಸಿ ಅವನಿಲ್ಲಿಗೆ ಬರುವಂತೆ ಮಾಡುತ್ತೇನೆ. ಸರಿ. ಹಾಗೆ ಬರುತ್ತೇನೆ. ರಾಜ, ನಾನು ಆ ಶಿವಣ್ಣನ ಮನೆ ಸೇರಿದ ಮೇಲೆ ಏನ್ ಮಾಡ್ಬೇಕು? ಕಾಂಚನ, ಆ ಶಿವಣ್ಣನಿಗೆ ಇಬ್ಬರು ತಮ್ಮಂದಿರಲ್ಲಿ ಒಬ್ಬನನ್ನು ನಿನ್ನ ಪ್ರೇಮದಲ್ಲಿ ಕೆಡವಿ ನೆಪ ಮಾತ್ರಕ್ಕೆ ಮದುವೆಯಾಗಿ ಅವನು ನಿನ್ನ ತಾಳಕ್ಕೆ ಕುಡಿಯುವಂತೆ ಮಾಡಿ ತದನಂತರ ಅವನ ಸರ್ವ ಆಸ್ತಿಯನ್ನು ನಾವು ಎತ್ತಿ ಹಾಕಬೇಕು. ನೋಡ್ತಾ ಇರು ರಾಜ, ಈ ಕಾಂಚನನ ಕೈ ಚಳಕವನ್ನು ನಾನು ಬೀಸೋ ಬಾಣಕ್ಕೆ ಆ ಶಿವಣ್ಣ ಬೇಸಿಗೆಯಲ್ಲೂ ಚಳಿಯಬೇಕು. ಆ ರೀತಿ ಮಾಡ್ತೀನಿ. ಕಾಂಚನ, ನೀನು ನನ್ನ ಆಸೆಯನ್ನು ಈಡೇರಿಸಿದರೆ ನಿನ್ನನ್ನು ರಾಣಿಯಾಗಿ ಮೆರೆಸುತ್ತೇನೆ. ಹೌದು, ನಾನು ರಾಣಿಯಾಗಿ ಮೆರೆಯಬೇಕು, ಅದೇ ನನ್ನ ಆಸೆ. ಹಾಗೆ ಮಾಡದೆ ಹೋದರೆ ನಾನು ರಘುನ ಸೊಸೆ ಕಾಂಚನಾಯೇ ಅಲ್ಲ. ಯಾವುದೇ ಕಾರಣಕ್ಕೂ ನೀನು ರಘುನ ಸೊಸೆ ಗೊತ್ತಾಗಬಾರದು. ಅನುಮಾನ ಇರದ ರೀತಿಯಲ್ಲಿರಬೇಕು. ಶಿವಣ್ಣ ಬರುತ್ತಿದ್ದಾನೆ. ನಮ್ಮ ನಾಟಕ ಶುರುವಾಗಲಿ. ಹುಚ್ಚಿ ಹೆಣ್ಣೆ, ನನ್ನ ಕೆನ್ನೆಗೆ ಹೊಡೆಯುವೆಯಾ? ಇನ್ನು ಮುಗಿದು ನಿನ್ನ ಸೇರದ ಕಥೆ. ಮಾತಾಂದ ಶಿವಣ್ಣ, ಹುಡುಗಿ ಇರುವ ಮನೆಯನ್ನು ಹುಡುಕಿಕೊಂಡು ಬರುವುದೇ ಈ ರಾಜನದು ಕೊಟ್ಟು ಗುಣಗಣ. ನೀನಿಲ್ಲಿಂದ ಸುಮ್ಮನೆ ಹೋಗ. ಸಾಕು ಮಾಡು ನಿನ್ನ ಪೌರುಷ. ಹೆಣ್ಣು ಎಂದರೆ ನಿನ್ನ ಕಾಲಡಿ ಇರುವ ಮಂಡು ಎಂದು ತಿಳಿದಿರುವೆಯ ಪಾತ್ರ. ನಮಗೆ ಜನ್ಮ ಕೊಟ್ಟವಳು ಹೆಣ್ಣು, ಹೆಂಡತಿಯಾಗಿ ಬಂದವಳು ಹೆಣ್ಣು, ಮಗಳಾಗಿ ಹುಟ್ಟಿದವಳು ಹೆಣ್ಣು. ಗಂಡಿನ ಜೀವನವೇ ಹೆಣ್ಣೆಂಬುದನ್ನು ಮರೆತು ಮಾತನಾಡುವಿಯ ಮುಟ್ಟಾಳ. ಹೆಣ್ಣು ಬಾಳಿನ ಕಣ್ಣು, ಹೆಣ್ಣು ಸಮಾಜದ ಕಣ್ಣು, ಹೆಣ್ಣು ಆದಿಶಕ್ತಿ ಎನ್ನುವುದು ನಿನ್ನಂಥ ಮೂರ್ಖನಿಗೆ ಹೇಗೆ ಗೊತ್ತಾಗಬೇಕು? ಮರ್ಯಾದೆಯಿಂದ ಹೇಳುತ್ತಿದ್ದೇನೆ, ಅವಳ ಹತ್ತಿರ ಕ್ಷಮೆ ಕೇಳು. ಕ್ಷಮೆ? ಲೇ ಶಿವ್ಯ, ನೀನ್ ಹೇಳಿದ ತಕ್ಷಣ ಕ್ಷಮೆ ಕೇಳು. ನಾನೇನು ಹೇಳಿಯಲ್ಲ. ನಾನು ಮನಸ್ಸು ಮಾಡಿದರೆ ನಿನ್ನ ಕಣ್ಣೆದುರಿನಲ್ಲಿ ಇವಳ ಬಟ್ಟೆಯನ್ನು ಬಿಚ್ಚಿ ಸೀದ ಸುಡಬಲ್ಲೆ. ನಾಲಿಗೆ ನಾಗರಿಕತೆ ಹೇಳಿಕೊಡಬೇಕೇ ವಿನಃ ಅನಾಗರಿಕತೆಯಲ್ಲ. ನಾಲಿಗೆ ಹಿಡಿತದಲ್ಲಿರಬೇಕೇ ವಿನಃ ಹರಿತವಿರಬಾರದು. ನೋಡು, ಇನ್ನೊಮ್ಮೆ ಇಂಥ ಕೆಟ್ಟ ವರ್ತನೆ ಕಂಡು ಬಂದರೆ ನಿನ್ನ ತಂದೆ
ಹೆಣ್ಣನ್ನು ಹೊರಹಾಕಬೇಕಾಗುತ್ತದೆ. ಅಚ್ಚರ ಯಾಂಚನ 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 ಲೇ ಶಿವಣ್ಣ, ನಿನ್ನ ಎಚ್ಚರದ ಮಾತಿಗೆ ಬೆಚ್ಚಿ ಬೀಳಲು ನಾನು ಹಾಲು ಕುಡಿಯುವ ಕಂದನಲ್ಲವೇ? ನೀನು ನೀನು ನಿನ್ನ ಮಾತು ಗಂಡಸಾದ್ರೆ ನನ್ನ ಊರಿಂದ ಹೊರಗಾಗ್ಲೇ ಧರ್ಮದ ದೊರೆಯಾಗಿರುವ ನನ್ನ ಅಣ್ಣನಿಗೆ ಯಾಕೆ ವಚನದಲ್ಲಿ ಮಾತನಾಡುವೆ? ಅಣ್ಣನ ಅರಮನೆ ಎಂದರೆ 60 ಹಳ್ಳಿಯ ಜನರು ಗೌರವ ಕೊಟ್ಟು ಮಾತನಾಡುತ್ತಾರೆ. ಕಾರಣ ಈ ಮನೆತನಕ್ಕೆ ನ್ಯಾಯ, ನೀತಿ, ಧರ್ಮವೇ ಉಸಿರು. ಶಿವಣ್ಣನೆಂದರೆ ಸತ್ಯದ ಪ್ರತಿರೂಪ. ಇಂಥ ನನ್ನ ಅಣ್ಣನ ಗಂಡಸ್ತನದ ಬಗ್ಗೆ ಸವಾಲಾಗಿ ಮಾತನಾಡುವೆಯಾ? ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ ಮಗನೇ. ನಿನ್ನ ಶಿರವನ್ನು ಕಡಿದು ಹೊರಬರುವ ಬಿಸಿ ರಕ್ತವನ್ನು ಗೆದ್ದು ಗೆದ್ದನೆ ಕುಡಿದು ರಾಜ, ನೀನು ತಪ್ಪು ಮಾಡಿದಾಗಲೂ ನಿನಗೆ ಅವಕಾಶ ಕೊಟ್ಟೆ. ಆದರೆ ನೀನು ಬದಲಾಗಲಿಲ್ಲ. ಬದಲಾಗುವ ಗುಣಗಳು ನಿನ್ನ ಹತ್ತಿರ ಇಲ್ಲ. ನೋಡು, ಈ 1 ರೂಪಾಯಿ, ಬರೀ 1 ರೂಪಾಯಿ, ಈ 1 ರೂಪಾಯಿಗಿರುವ ಬೆಲೆ ನಿನಗಿಲ್ಲ. ಲೇ ಶಿವ, ನೀನೆಸೆದಿರುವ ಈ 1 ರೂಪಾಯಿಯನ್ನೇ ಬಂಡವಾಳವನ್ನಾಗಿರಸ ನಿನ್ನನ್ನು ಬೀದಿಗೆ ತಂದು ಭಿಕ್ಷ ಬೆಳೆದ ಹಚ್ಚದಿದ್ದರ ನನ್ನ ಹೆಸರು ರಾಜ ಅಲಿಯಾಸ್ ನೀನು ಕೊಟ್ಟ ವಿರುದ್ಧ ರೂಪಾಯಿ ರಾಜನೇ ಅಲ್ಲ. ಏ ಶಿವಣ್ಣ, ಈ ನಾಣ್ಯವನ್ನು ತೂರುತ್ತೇನೆ. ರಾಜ ಬಿದ್ದರೆ ಗೆಲುವು ನನ್ನದು, ರಾಣಿ ಬಿದ್ದರೆ ಸೋಲು ನಿನ್ನದು. ಶಿವಣ್ಣ ನೋಡು, ಬೀದಿರುವುದು ರಾಜ ಅಂದರೆ ಗೆಲುವು ನಂದೇ. ಮಗನ ಶಿವ್ಯ, ಸೋಲಿನ ಜೊತೆಗೆ ಸಾವು ನಿನ್ನ. ಹಿಡಿದು ಮಾತನಾಡು ಮಗನೇ. ಸುಳ್ಳಿನ ಸಂತೆಯಲ್ಲಿರುವ ನಿನ್ನಿಂದ ಸತ್ಯದ ದಾರಿಯಲ್ಲಿರುವ ನನ್ನ ಅಣ್ಣನಿಗೆ ಸೋಲು ಬರಲು ಅದೆಂದಿಗೂ ಸಾಧ್ಯವಿಲ್ಲ. ಏಕೆಂದರೆ ಈ ಧರ್ಮವಂತರ ಹೊಟ್ಟೆಯಲ್ಲಿ ಹುಟ್ಟಿದ ನಾವು ನಿನ್ನಂತ ಕಟುಕರ ವಿರುದ್ಧ ತೊಡೆ ತಟ್ಟಿ ದುಷ್ಟರನ್ನು ಕಂಬಕ್ಕೆ ಕಟ್ಟಿ ಹಾಕಿ ಬರೀ ಕಾಲಿನಿಂದ ಮೆಟ್ಟಿ ಸೀಳಿದ ವಂಶ ನಮ್ದು. ಹೀಗಿರುವಾಗ ಎಕ್ಕಚ್ಚೆತ್ತು ನಿನ್ನಂತ ಕುನ್ನಿಯಿಂದ ನಮಗೆ ಸೋಲು. ರಾಜ, ಅದು ಸಾಧ್ಯವಿಲ್ಲ ಮಗನೇ. ಮುತ್ತಿನ ಒಂದು ಮಾತು ಹೇಳುತ್ತೇನೆ, ಕಿವಿ ಕೊಟ್ಟು ಕೇಳು. ಹುಟ್ಟು ಉಚಿತ, ಸಾವು ನಿಶ್ಚಿತ. ಅದನ್ನು ಅರಿಯದೆ ಬೇರೆಯವರ ಪ್ರಾಣದ ಜೊತೆಗೆ ಹುಡುಗಾಟ ಆಡುವ ಹುಚ್ಚು ಸಾಹಸ ಬೇಡ ಮಗನೇ. ಈ ಅರ್ಜುನನ ಮಾತು ಅರಿತರೆ ನಿನಗೆ ಬಾಳು. ಎಗರಾಡಿದರ ಮಗನೇ, ನನ್ನ ಕಾಲಡಿಯಲ್ಲಿ ಹಾಕಿ ಕೊಂದು ತುಳಿದು ಬಿಡುವ ಮಗನೇ. ಎಚ್ಚರ, ಎಚ್ಚರದಿಂದ ಮಾಡು. ನಾನು ಚುಟುಕಿ ಹೊಡೆದರೆ ನನ್ನ ತಮ್ಮ ನಿನ್ನನ್ನು ಇಲ್ಲಿಯೇ ಜೀವಂತ ಹುಗಿದು ಬಿಡುತ್ತಾನೆ. ಹೆಚ್ಚು ಹೊತ್ತು ನಿಲ್ಲಬೇಡ. ಲೇ ಶಿವಣ್ಣ, ಹೋಗುತ್ತೇನೆ ಹೋಗುತ್ತೇನೆ. ನನಗಾಗಿರುವುದು ಅವಮಾನ ನಿನ್ನಿಂದ. ನಿನ್ನನ್ನು ಬಿಡೋದಿಲ್ಲ. ಲೇ ಮಗ ಅರ್ಜುನ, ನಿನ್ನ ಅಧಿಕಾರಕ್ಕರ ಅಡಗಿಸದಿದ್ದರೆ ನನ್ನ ಹೆಸರು ರಾಜ ಅಲ್ಲ, ರೂಪಾಯಿ ರಾಜರೇ ಅಲ್ಲ. ನೋಡಿದರ ಮಗನೇ, 3 ಕ್ಷಣದಲ್ಲಿ ನಿನ್ನ ರೋಟವನ್ನು ಚಂಡಾಡಿಬಿಡುವೆ. ಯಜಮಾನ್ರೆ, ಸಮಯಕ್ಕೆ ಸರಿಯಾಗಿ ಬಂದು ನನ್ನ ಮಾನವನ್ನು ಕಾಪಾಡಿದ್ರಿ. ಈ ನಿಮ್ಮ ಉಪಕಾರವನ್ನು ನಾನು ಯಾವ ಕಾಲಕ್ಕೂ ಮರೆಯುವುದಿಲ್ಲ. ಅಯ್ಯೋ, ಇದರಲ್ಲಿ ದೊಡ್ಡ ಉಪಕಾರ ಏನು ಬಂತು? ನಮ್ಮ ಕರ್ತವ್ಯವನ್ನು ನಾವು ಮಾಡಿದ್ದೇವೆ ಅಷ್ಟೇ. ಅರ್ಜುನ, ಇವಳನ್ನು ಕರೆದುಕೊಂಡು ಮನೆಗೆ ಹೋಗು. ನಾನು ದೇವಸ್ಥಾನಕ್ಕೆ ಹೋಗಿ ಬರ್ತೇನೆ, ಆಯ್ತಾ? ಅರ್ಜುನ,
ಈ ನಿಮ್ಮ ಧೈರ್ಯ ಸಾಹಸವನ್ನು ಕಂಡು ನಾನು ತುಂಬಾ ಬೆರಗಾಗಿದ್ದೇನೆ. ಅಂದ ಮೇಲೆ ನೀವು ನಿಜವಾಗಿಯೂ ಈ ಕಲಿಯುಗದ ಅರ್ಜುನ? ಹೊಗಳಿಕೆ ಮಾತು ಬೇಡ, ಬನ್ನಿ ಹೋಗೋಣ ನಾವು. ಇಲ್ಲಪ್ಪ, ಅವರು ಆಚೆ ಹೋಗಿದ್ದಾರೆ. ಇನ್ನೇನು ಬರೋ ಸಮಯವಾಗಿದೆ. ಇಷ್ಟೊತ್ತು ಬರ್ಬೇಕಾಗಿತ್ತಲ್ಲ. ಅರೆ ಅದೇನದು ಕೆಲಸ ಅಷ್ಟರಲ್ಲಿ ಬಂದ್ಬಿಟ್ರಲ್ಲ ಇವ್ರೆ. ಎಲ್ಲಿ ಈಚೆಯಿಂದ ಬರ್ತಾ ಇರ್ಬೋದು. ಅಣ್ಣ ಅತ್ತಿಗೆ ನೀನು ಆಶೀರ್ವಾದ ಮಾಡಿ. ಊರಿಗೆ ಕೀರ್ತಿ ತರುವ ಮಗನಾಗಿ ರೂಪಿಸಿದ್ದಾಳೆ. ಸೂರ್ಯ ಅಷ್ಟೇ ಅಲ್ಲ, ಆ ಜಗತ್ತಿನ ಬೆಳಗುವ ಸೂರ್ಯನಿಗಿಂತ ನೀವು ಪ್ರಕಾಶಮಾನವಾಗಿ ನಿಮ್ಮ ಅಣ್ಣನಿಗೂ ಹಾಗೂ ಈ ಅಣ್ಣನ ಅರಮನೆಗೂ ಹೆಸರು ತರಬೇಕು. ಇದೆಯಪ್ಪ ಈ ಅತ್ತಿಗೆ ಆಜ್ಞೆ ಹಾಗೂ ಆಸೆ ಕೂಡ. ಬೆಳಗುತ್ತೇನೆ ಅತ್ತಿಗೆ, ಖಂಡಿತವಾಗಿ ಬೆಳಗುತ್ತೇನೆ. ಜಗತ್ತಿಗೆ ಬೆಳಕು ನೀಡುತ್ತಿರುವ ಆ ಸೂರ್ಯನಂತೆ ಈ ಮನೆಯನ್ನು ನಾನು ಖಂಡಿತ ಬೆಳಗುತ್ತೇನೆ. ನಿಮ್ಮ ಪ್ರೀತಿಯ ಈ ಕೈ ತುತ್ತು ತಿಂದು ಬೆಳೆದಂತ ಈ ಜೀವ ಸದಾ ನಿಮ್ಮ ಸೇವೆಗೆ ಮುಡುಪು ಅತ್ತಿಗೆ, ಸದಾ ನಿಮ್ಮ ಸೇವೆಗೆ ಮುಡುಪು. ಸೂರ್ಯ, ನಿನ್ನ ಮಾತುಗಳನ್ನು ಕೇಳಿದರೆ ನನಗೆ ಎಷ್ಟೋ ಸಂತೋಷವಾಗುತ್ತದೆ. ಅನ್ನ ಅತ್ತಿಗೆ ಎಂದರೆ ನಿನಗೆಷ್ಟು ಗೌರವ. ಇನ್ನು 7 ಜನ್ಮ ಪಡೆದರೂ ನೀನೇ ನನ್ನ ತಮ್ಮನಾಗಿ ಹುಟ್ಟಬೇಕು ಎನಿಸುತ್ತದೆ. ನನಗೂ ಅಷ್ಟೇ ಅಣ್ಣ, ನನಗೂ ಅಷ್ಟೇ. ನಾನು ಮಲತಾಯಿಯ ಮಗನಾಗಿದ್ದರೂ ನನಗೆ ಯಾವತ್ತೂ ಭೇದ ಮಾಡಲಿಲ್ಲ. ಹೊಟ್ಟೆಯಲ್ಲಿ ಹುಟ್ಟಿದ ಮಗನಂತೆ ನನ್ನನ್ನು ಸಾಕಿ ಸರಿಯಿದರೆ ನಿಜವಾಗಲು ನೀವು ನನ್ನ ಪಾಲಿನ ದೇವರನ್ನ, ನನ್ನ ಪಾಲಿನ ದೇವರು. ಅಂತ ದೊಡ್ಡ ಮಾತು ಏಕಪ್ಪ. ಭೇದ ಮಾಡಿದವನು ನರಕ ಸೇರುತ್ತಾನೆ, ಸಮಾನತೆ ತೋರಿದವನು ಸ್ವರ್ಗ ಸೇರುತ್ತಾನೆ. ನೋಡು, ಒಗ್ಗಟ್ಟು ಎಂದರೆ ಜೇನುಗೂಡು ಇದ್ದು ಆ ಜೇನುಗೂಡಿಗೆ ಕಲ್ಲೇಟು ಬೀಳದಂತೆ ನಾವೆಲ್ಲರೂ ನೋಡಿಕೊಳ್ಳಬೇಕು. ನಿಜ ಅಣ್ಣ, ನಿಜ. ನಮ್ಮ ಸುಖ ಸಂಸಾರದಲ್ಲಿ ಹುಳಿಯಿಂದಲೂ ಯಾರಾದರೂ ಬಂದರೆ ಅವರ ರುಂಡವನ್ನು ಚೆಂಡಾಡಿ ದೇಹದ ಒಂದೊಂದು ಭಾಗಗಳನ್ನು ಕತ್ತರಿಸಿ ನರಿ ನಾಯಿಗಳಿಗೆ ಹಂಚದಿದ್ದರೆ ನನ್ನ ಹೆಸರು ಸೂರ್ಯನೇ ಅಲ್ಲ. ನಿಜವಾಗ್ಲೂ ಸೂರ್ಯ, ನಿನ್ನ ಧೈರ್ಯ ಕಂಡು ನನಗೆ ವಿಶ್ವಾಸ ಹೆಚ್ಚಿಗೆ ಆಗ್ತಾ ಇದೆ, ಮನಸ್ಸಿಗೆ ಸಂತೋಷ ಕೂಡ ಆಗ್ತಾ ಇದೆ. ಅಂದ್ಹಾಗೆ ಅರ್ಜುನ, ನನಗೊಂದು ಮಾತಾಡಿಸ್ಕೊಡ್ತೀಯ ನೀನು? ಹಾಗಂದ್ರೆ ವಚನ ಕೊಡು. ನೋಡು, ಈ ಮನೆಗೆ ಅಂದ್ರೆ ಈ ಅಣ್ಣನ ಅರಮನೆಗೆ ದುಷ್ಟರು ಹೆಚ್ಚಿಗೆ ಇದ್ದಾರೆ. ಅಕಸ್ಮಾತ್ ಆಗಿ ಅಂತ ದುಷ್ಟರಿಂದ ಈ ಮನೆಗೆ ಆಪತ್ತು ಬಂದಿದ್ದೇ ಆದರೆ ಆ ಆಪತ್ತನ್ನ ಬದಿಗೊತ್ತಿ ನಮ್ಮೆಲ್ಲರನ್ನು ನೀ ಕಾಪಾಡ್ತೀಯ. ಎಂಥ ಮಾತತ್ತಿಗೆ, ತಾಯಿಯ ಪ್ರತಿರೂಪ ನೀವು, ತಂದೆಯ ಪ್ರತಿರೂಪ ಈ ನನ್ನ ಶಿವಣ್ಣ. ನಿಮ್ಮಿಬ್ಬರ ಆಶೀರ್ವಾದ ನನ್ನ ತಲೆ ಮೇಲಿರುವಾಗ ಈ ಮನೆತನಕ್ಕೆ ಅಪಾಯ ತರಲು ಉಪಾಯ ಹೆಣೆದವರ ಎದೆಯನ್ನು ಸೀಳಿ ಅವರ ರುಂಡವನ್ನು ಚಂಡಾಡಿ ಅವರ ರಕ್ತವನ್ನು ಹೊರಹಾಕದಿದ್ದರೆ ನಾನು ಅರ್ಜುನನೇ ಅಲ್ಲ. ನಿಜವಾಗಿಯೂ ನನಗೆ ತುಂಬಾ ಸಂತೋಷವಾಗ್ತಾ ಇದೆ. ನೋಡಿ, ಕೇಳಿದ್ರಿ ಅವ್ರ ಮಾತನ್ನ? ಸೂರ್ಯ ಹಾಗೂ ಅರ್ಜುನ ನಮ್ಮಿಬ್ಬರ 2 ಕಣ್ಣುಗಳಿದ್ದ ಹಾಗೆ. ನಿಜವಾಗಿ ತುಂಬಾ ಸಂತೋಷ ಆಗ್ತಾ ಇದೆ. ಅಂದ್ರೆ ಅಕ್ಕ, ಈಗಿನ ಪ್ರೀತಿಯಲ್ಲಿ ನನಗೂ ಸ್ವಲ್ಪ ಪಾಲ್ಕೊಡ್ತೀರಕ್ಕ? ಸೌಂದರ್ಯ, ಇವಳು ಕಾಂಚನ ಅಂತ. ಇವಳಿಗೆ ಯಾರೂ ಇಲ್ಲ, ಅದಕ್ಕೆ ನಾವು ನಮ್ಮ ಮನೆಗೆ ಕರೆದುಕೊಂಡು ಬಂದಿದ್ದೇವೆ. ಇರ್ಲಿ ಬಿಡಿ. ಅಂದ್ರೆ ನಮ್ಮ ಮನೆಗೆ ಅಮ್ಮ ಅಂತ ಬಂದವರಿಗೆ ಹಾಗೂ ಆಶ್ರಯ ಅಂತ ಬಂದವರಿಗೆ ಎಂದು ಹಿಂದಕ್ಕೆ ಕಳಿಸಿಲ್ಲ ಈ ಮನೆ, ಅಂದ್ರೆ ಈ ಅಣ್ಣನ ಅರಮನೆ. ಕಾಂಚನ, ಬಾಯಿ ನೋಡಮ್ಮ, ನೀ ಏನು ಚಿಂತೆ ಮಾಡಬೇಡ. ಈ ಮನೆ ನಿಂತು ಅನ್ಕೋ. ಈ ಮನೆಯಲ್ಲಿ ನೀನು ಒಬ್ಬಳು, ನಮ್ಮೆಲ್ಲರ ಜೊತೆಗೆ ನೀನು ಇರು. ಯಾವುದೇ ಸಂಕೋಚ ಪಟ್ಕೊಳ್ಳಾರ್ದೆ ಆರಾಮಾಗಿ
ಸಂತೋಷವಾಗಿರು, ಸರಿನಾ? ರೀ, ನಿಮ್ಗೋಸ್ಕರ ಬಿಸಿ ಬಿಸಿಯಾಗಿ ಗಸಗಸೆ ಪಾಯಸ ಮಾಡಿದ್ದೀನಿ. ಎಲ್ಲರೂ ಬಟ್ಟೆ ಊಟ ಮಾಡೋಣ, ಏನಂತೀರಾ? ನನ್ನ ಹೆಸರು ಗಜೇಂದ್ರ. ಸುಳ್ಳರಿಗೆ ಸರದಾರ, ಕಳ್ಳರಿಗೆ ಬಹದ್ದೂರ, ಕೊಲೆಗಾರರಿಗೆ ಗುರು.